ಬೆಳಗಾವಿ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ಅಖಾಡಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಎಂಟ್ರಿ ಕೊಟ್ಟಿದ್ದಾರೆ. ಉಮೇಶ್ ಕತ್ತಿ ನಿಧನದ ಬಳಿಕ ರಾಜಕಾರಣದ ಜೊತೆಗೆ ಸಹಕಾರ ಕ್ಷೇತ್ರದಲ್ಲೂ ಜಾರಕಿಹೊಳಿ ಬ್ರದರ್ಸ್ ಹಿಡಿತ ಸಾಧಿಸುತ್ತಿದ್ದಾರೆ. ಈಗಾಗಲೇ ಬೆಂಬೋಲ್ನಲ್ಲಿ ಹಿಡಿತ ಸಾಧಿಸಿರುವ ಜಾರಕಿಹೊಳಿ ಕುಟುಂಬ ಈಗ ಡಿಸಿಸಿ ಬ್ಯಾಂಕ್ನಲ್ಲೂ ಸಂಪೂರ್ಣ ಹಿಡಿತ ಸಾಧಿಸಲು ಪಣ ತೊಟ್ಟಿದ್ದಾರೆ. ಸವದತ್ತಿ ಶಾಸಕ ಅತ್ಯಾಪ್ತ ವಿಶ್ವಾಸ ವೈದ್ಯ ಪರ ಪ್ರಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕೃತ ಚಾಲನೆ ನೀಡಿದ್ದಾರೆ. ಯರಗಟ್ಟಿ ತಾಲೂಕಿನಿಂದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಶಾಸಕ ವಿಶ್ವಾಸ್ ವೈದ್ಯ ಕಣಕ್ಕಿಳಿದಿದ್ದಾರೆ. ಯರಗಟ್ಟಿ ತಾಲೂಕಿನ ಪಿಕೆಪಿಎಸ್ ನಿರ್ದೇಶಕರ ಸಭೆ ಕರೆದ ಸತೀಶ್ ಜಾರಕಿಹೊಳಿ ವಿಶ್ವಾಸ್ ವೈದ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹಾಗೂ ಮಾಲೂರು ಶಾಸಕ ನಂಜೇಗೌಡ ನಡುವೆ ಟಾಕ್ ವಾರ್ ಮುಂದುವರೆದಿದೆ. ಸಿಎಂ ಡಿಸಿಎಂ ಹಾಗೂ ಉಸ್ತುವಾರಿ ಸಚಿವರು ಹೇಳಿದ್ರು ಕೇರ್ ಮಾಡದ ಶಾಸಕರು ವಾಗ್ಯುದ್ಧವನ್ನ ಮುಂದುವರೆಸಿದ್ದಾರೆ. ಕೊಮ್ಮಲ್ ನಿರ್ದೇಶಕರ ಚುನಾವಣೆಯಲ್ಲಿ ನನ್ನನ್ನ ಸೋಲಿಸಲು ಶಾಸಕ ಕೆವೈ ನಂಜೇಗೌಡ ಬಿಜೆಪಿ ಜೊತೆ ಕೈಜೋಡಿಸಿದ್ರು ಅಂತ ಆರೋಪಿಸಿದ್ರು. ನಾರಾಯಣಸ್ವಾಮಿ ಮನೆಯಲ್ಲಿ ಕುಳಿತು ಎಲ್ಲರನ್ನ ಕರೆಸಿ ರಾಜಕಾರಣ ಮಾಡಿದ್ರು. ಮಾರ್ಕಂಡೇಗೌಡ ಎಂಬವರನ್ನ ಮನೆಗೆ ಕರೆಸಿಕೊಂಡು ಹಣ ನೀಡಿದ್ದು ಎಲ್ಲದಕ್ಕೂ ನನ್ನ ಬಳಿ ಸಾಕ್ಷಿ ಇದೆ ಅಂತ ಆರೋಪಿಸಿದ್ದಾರೆ. ಕೋಚಿ ಮುಲ್ ಭ್ರಷ್ಟಾಚಾರ ಕುರಿತು ಸಿಎಂಗೆ ಸಂಪೂರ್ಣ ಕಡತ ಕೊಟ್ಟಿದ್ದೇನೆ, ತನಿಖೆಯ ಭರವಸೆ ನೀಡಿದ್ದಾರೆ. ನಾನು ರಾಜಿ ಆಗೋದಿಲ್ಲ, ಕಾನೂನು ಉಲ್ಲಂಘನೆ ಮಾಡಿ ಅಕ್ರಮ ಮಾಡಿದ್ದಾರೋ ಅವರನ್ನ ಜೈಲಿಗೆ ಕಳಿಸದೆ ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಧಾರ್ ಕಾರ್ಡ್ ಪಡೆಯಲು ಪರದಾಡ್ತಿದ್ದ ಬಾಲಕಿಗೆ ಕೊನೆಗೂ ಆಧಾರ್ ಕಾರ್ಡ್ ನೋಂದಣಿಯಾಗಿದೆ. ಚಾಮರಾಜನಗರದ ಹನೂರು ತಾಲೂಕು ಕೌಳೆಹಳ್ಳ ಡ್ಯಾಂ ನಿವಾಸಿ 12 ವರ್ಷದ ಬಾಲಕಿ ಎಸ್ ಚೈತ್ರ ಆಧಾರ್ ಕಾರ್ಡ್ ಇಲ್ಲದೆ ಪರದಾಡ್ತಿದ್ಲು. ಈ ಬಗ್ಗೆ ನಿನ್ನೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿ ಬಾಲಕಿಗೆ ಆಧಾರ್ ಕಾರ್ಡ್ ನೀಡುವಂತೆ ಆಗ್ರಹಿಸಿತ್ತು. ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ. ಬಾಲಕಿ ಚೈತ್ರಾಳನ್ನ ಕೊಳ್ಳೇಗಾಲ ಅಂಚೆ ಕಚೇರಿಗೆ ಕರೆತಂದು ಆಧಾರ್ ಕಾರ್ಡ್ಗೆ ನೋಂದಣಿ ಮಾಡಿಸಿದ್ದಾರೆ. ಶೀಘ್ರದಲ್ಲೇ ಬಾಲಕಿಯ ಆಧಾರ್ ಕಾರ್ಡ್ ಮನೆಗೆ ತಲುಪುವ ಭರವಸೆ ಕೊಟ್ಟಿದ್ದಾರೆ. ಬರ್ತ್ ಸರ್ಟಿಫಿಕೇಟ್ ಇಲ್ಲದೆ ಇರೋದ್ರಿಂದ ಬಾಲಕಿಗೆ ಆಧಾರ್ ಕಾರ್ಡ್ ಸಿಕ್ಕಿರಲಿಲ್ಲ. ಇಷ್ಟು ದಿನ ಸರ್ಕಾರದ ಯೋಜನೆಗಳಿಂದ ಬಾಲಕಿ ವಂಚಿತಳಾಗಿದ್ಲು. ಸುವರ್ಣ ನ್ಯೂಸ್ ವರದಿ ಬಳಿಕ ಬಾಲಕಿಗೆ ಆಧಾರ್ ಕಾರ್ಡ್ ಲಭಿಸುವಂತಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.